ಅಲ್ಲಿ ಚಂದ್ರನು ಅದರ ಪೂರ್ಣ ಆಕಾರದಲ್ಲಿ ನಮಗೆ ಕಾಣಸಿಗ್ತಾನೆ. ಮತ್ತೆ ಆ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾಗಿರುವಂತ ದಿನ. ಅಂತಹ ಹುಣ್ಣಿಮೆಯ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನ ಮಾಡಿದರೆ ನಮ್ಮ ಸಮಸ್ತ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ. ಮತ್ತೆ ನಮಗೆ ಏನೇ ಸಮಸ್ಯೆಗಳು ಇದ್ರೂ ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ಈ ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ ದಿನಗಳಲ್ಲಿ ಮನುಷ್ಯನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಅಂತಾನೂ ಹೇಳ್ತಾರೆ. ಇನ್ನು ಆ ದಿನಗಳಲ್ಲಿ ನಾವು ಕೆಲವೊಂದು ಕೆಲಸಗಳನ್ನ ಮಾಡಿದ್ದೇ ಆದರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಹಾಗೆ ನಮ್ಮ ಜೀವನದಲ್ಲಿ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ. ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಶನ್ ಬರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ. ಹುಣ್ಣಿಮೆ ದಿನ ಬೆಳಿಗ್ಗೆ ಎದ್ದು ಮನೆಯ ಬಾಗಿಲ ಹೊಸ್ತಿಲನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ರಂಗೋಲಿಯನ್ನು ಹಾಕಿ, ಹುಣ್ಣಿಮೆ ದಿನ ಮಿಸ್ ಮಾಡ್ದಲೇ ಹೊಸ್ತಿಲು ಪೂಜೆಯನ್ನು ಮಾಡಲೇಬೇಕು. ನೆಗೆಟಿವ್ ಎನರ್ಜಿ ಮನೆ ಒಳಗೆ ಹೋಗಬಾರ್ದು ಅಂತ ಆ ದಿನ ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಮಿಸ್ ಮಾಡ್ದಲೇ ಆ ದಿನ ಹೊಸ್ತಿಲು ಪೂಜೆಯನ್ನು ನೀವು ಮಾಡ್ಕೊಳ್ಳಿ. ಮತ್ತೆ ಮನೆ ಒಳಗೆ ಮನೇನ ಕ್ಲೀನ್ ಮಾಡ್ತಿರಲ್ಲ, ಆಗ ಸ್ವಲ್ಪ ಕಲ್ಲುಪ್ಪು, ಇಲ್ಲಾಂದ್ರೆ ಅರಿಶಿನ, ಇಲ್ಲಾಂದ್ರೆ ಹಸುವಿನ ಗಂಜಲ, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನ ನೀರಿಗೆ ಹಾಕಿ ಮನೇನ ಕ್ಲೀನ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಮನೆಯ ಎಲ್ಲ ಕಾರ್ನರಲ್ಲೂ ಕೂಡ ಈ ರೀತಿಯಾಗಿ ಕಲ್ಲುಪ್ಪು, ಅರಿಶಿನ, ಹಸುವಿನ ಗಂಜಲನ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತೆ ಹುಣ್ಣಿಮೆ ದಿನ ದೇವರ ಮನೆಯನ್ನು ಸ್ವಚ್ಛ ಮಾಡಿ, ನಿಮಗೆ ಸಾಧ್ಯ ಆದರೆ ಲಕ್ಷ್ಮೀ ಕುಬೇರ ರಂಗೋಲಿ ಅಥವಾ ಶ್ರೀಚಕ್ರ ರಂಗೋಲಿಯನ್ನ ದೇವರ ಮನೆಯಲ್ಲಿ ಹಾಕಿ ಬಿಳಿ ಹೂಗಳಿಂದ ಆ ದಿನ ಲಕ್ಷ್ಮಿಯನ್ನು ಅಲಂಕರಿಸಿ ನೀವು ಪೂಜೆ ಮಾಡಬೇಕಾದ್ರೆ ಶ್ರೀಲಕ್ಷ್ಮಿ ಮಂತ್ರವನ್ನು ಹೇಳಿಕೊಂಡು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಆ ದಿನ ಮಾಡಿ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಅಂದರೆ ಆ ದಿನ ಮೊಸರನ್ನವನ್ನು ದಾನ ಮಾಡಿ. ಮೊಸರನ್ನವನ್ನು ಮನೆಯಿಂದಲೇ ದೇವಿಯ ದೇವಸ್ಥಾನಕ್ಕೆ ನೀವು ತಗೊಂಡು ಹೋಗಿ, ಆ ಮೊಸರನ್ನಕ್ಕೆ ಉಪ್ಪನ್ನು ಹಾಕಬೇಡಿ, ಹಾಗೆ ತಗೊಂಡು ಹೋಗಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತು ಒಂದಷ್ಟು ಜನಕ್ಕೆ ಆ ಮೊಸರನ್ನವನ್ನು ಹಂಚಿ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಮತ್ತೆ ಹುಣ್ಣಿಮೆಯ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ನೀವು 2 ನಿಂಬೆಹಣ್ಣನ್ನ, ಆ್ಯಕ್ಚುಲಿ ನಾನು ಹೇಳೋ ಈ ಪರಿಹಾರನ ನೀವು ಗೋಧೂಳಿ ಲಗ್ನದಲ್ಲಿ ಮಾಡಿದರೆ ತುಂಬಾನೇ ಒಳ್ಳೆಯದು, ಅಂದರೆ ಸಂಜೆ ಟೈಮ್ ಮಾಡಿದರೆ ತುಂಬಾನೇ ಒಳ್ಳೆಯದು. ನೀವು ಈ ರೀತಿಯಾಗಿ 2 ನಿಂಬೆಹಣ್ಣನ್ನು ನಿಮ್ಮ ದೇವರ ಮನೆಯಲ್ಲಿ ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ಕೊಳ್ಳಿ. ಮೊದಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ, ನಂತರ 1 ನಿಂಬೆಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ದೇವರ ಮುಂದೆನೇ ಇಟ್ಟುಬಿಡಿ. ನಂತರ ಇನ್ನೊಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ತಗೊಂಡು ಹೋಗಿ ಆ 1 ನಿಂಬೆಹಣ್ಣನ್ನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ತಗೊಂಡು ನಿಮ್ಮ ಮನೆಯ ಬಾಗಿಲಿಗೆ 3 ಬಾರಿ ನಿವಾಳಿಸಿ, ನಂತರ ಅದನ್ನು ಹೊಸ್ತಿಲ ಮೇಲೆ ಇಟ್ಟು ಮಧ್ಯಭಾಗಕ್ಕೆ ಕಟ್ ಮಾಡಿ. ಆ ಕಟ್ ಮಾಡಿದ ನಿಂಬೆಹಣ್ಣಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ನಿಮ್ಮ ಹೊಸ್ತಿಲ 2 ಭಾಗದಲ್ಲಿ ಒಂದೊಂದು ನಿಂಬೆಹಣ್ಣನ್ನು, ಕಟ್ ಮಾಡಿದ ನಿಂಬೆಹಣ್ಣನ್ನು ಇಡಬೇಕು. ಈ ರೀತಿಯಾಗಿ ಕಟ್ ಮಾಡಿದ ನಿಂಬೆ ಹಣ್ಣಿಗೆ ಅರಿಶಿನ ಕುಂಕುಮ ಇಟ್ಟು ಹೊಸ್ತಿಲ ಬಳಿ ಇಡೋದ್ರಿಂದ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಮತ್ತೆ ಇನ್ನೊಂದು, ಹುಣ್ಣಿಮೆ ದಿನ ಹಾಲು ಮತ್ತೆ ಉಪ್ಪು ಮತ್ತೆ ದವಸ ಧಾನ್ಯವನ್ನ ಯಾರಿಗೂ ಮನೆಯಿಂದ ಹೊರಗೆ ನೀಡಬಾರ್ದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಹಾಲು ಕೊಡಿ ಇಲ್ಲ ಉಪ್ಪು ಕೊಡಿ ಅಂತ ಆ ದಿನ ಹುಣ್ಣಿಮೆ ದಿನ ಕೇಳಿದ್ರೆ ದಯವಿಟ್ಟು ಕೊಡಬೇಡಿ, ಅದು ಒಳ್ಳೆಯದಲ್ಲ. ಆದಷ್ಟು ಈ ವಸ್ತುಗಳನ್ನು, ಹಾಲು ಉಪ್ಪು ಮತ್ತು ದವಸ ಧಾನ್ಯಗಳನ್ನು ಆ ದಿನ ಬೇರೆಯವ್ರಿಗೆ ಕೊಡೋದನ್ನ ಅವಾಯ್ಡ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿದ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್